ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಎಲ್ಲ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಏ ರೋಸಿ, ಸ್ವಲ್ಪ ಈ ನೋಟ್ಸಲ್ಲಿ ನನಗೆ ಡೌಟ್ಸ್ ಇದೆ, ಸ್ವಲ್ಪ ಕ್ಲಿಯರ್ ಮಾಡಿ ಕೊಡೆ. ಹೌದಾ, ಸರಿ ತಗೋ, ನೀನು ನನ್ನ ನೋಟ್ಸ್ ತಗೋ, ಅದರಲ್ಲೆಲ್ಲ ಸಾಲ್ವ್ ಮಾಡಿರ್ತೀನಿ. ಓ ಥ್ಯಾಂಕ್ ಯು ಸೋ ಮಚ್ ಕಣೆ. ನಾನು ನೈಟೆಲ್ಲ ಪ್ರಿಪೇರ್ ಮಾಡಿಕೊಂಡೆ, ಬಟ್ ನನ್ನ ಕೈನ ಸಾಲ್ವ್ ಮಾಡೋಕ್ಕೆ ಆಗಲಿಲ್ಲ. ನೀನು ಇವಾಗ ನೋಟ್ಸ್ ಕೊಟ್ಟು ತುಂಬ ಥ್ಯಾಂಕ್ಸ್ ಕಣೆ. ಇರಲಿ ಬಿಡೆ, ನಮ್ಮಿಬ್ಬರ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಏನಕ್ಕೆ. ಅನ್ನಂಗೆ ನ್ಯೂ ಇಯರ್ ಪಾರ್ಟಿ ಏನು ಯೋಚನೆ ಮಾಡಿದ್ಯಾ? ಅಯ್ಯೋ, ನನಗೆ ಪಾರ್ಟಿ ಗೀಟಿ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ಕಣೆ, ನಿನಗೆ ಗೊತ್ತಲ್ವಾ. ನಂಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ ಪಾರ್ಟಿ ಮಾಡೋದು, ಮತ್ತು ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಅದು ನಮ್ಮ ಅಪ್ಪ ಅಮ್ಮಂಗೆಲ್ಲ ಇಷ್ಟ ಆಗಲ್ಲ. ಸೊ ನಾನು ಎಲ್ಲೂ ಹೋಗ್ತಿಲ್ಲ. ಮತ್ತು ನೀನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ಯಾ? ಇವತ್ತು ನನ್ನ ಬಾಯ್ ಫ್ರೆಂಡ್ ಬರ್ತಾ ಇದ್ದಾನೆ ಕಣೆ, ನಾನಿವತ್ತು ಅವನ ಜೊತೆ ಫುಲ್ಲು ಪಾರ್ಟಿ ಮಾಡ್ತೀನಿ. ಮತ್ತು ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಹೇಳಿದ್ದೀನಿ, ಶಾಪಿಂಗ್ ಕರ್ಕೊಂಡು ಹೋಗ್ತಾನೆ. ಇವತ್ತು ನಾನು ಏನು ಕೇಳಿದ್ರೂ ಕೊಡಿಸ್ತಾನಂತ ನನಗೆ ಪ್ರಾಮಿಸ್ ಮಾಡಿದ್ದಾನೆ. ಓ ಹೌದಾ, ಹಂಗಂದರೆ ಫುಲ್ ಎಂಜಾಯಾ? ವೆರಿ ಗುಡ್. ಹ್ಞೂ, ಮತ್ತು ನೀನು ಮಾಡು, ಯಾಕೆ ನಿಂಗೂ ಬಾಯ್ ಫ್ರೆಂಡ್ ಇದ್ದಾನಲ್ಲ. ಹಾಂ, ನನಗೂ ಇದ್ದಾನೆ ಬಾಯ್ ಫ್ರೆಂಡು ಅಂತ. ಏನಕ್ಕೆ ವೇಸ್ಟ್. ಏನಾದರೂ ಜಾಸ್ತಿ ಮಾತಾಡಿದ್ರೆ ಓಡೋಗೋಣ ಅಂತಾನೆ. ಅದನ್ನು ಬಿಟ್ಟು ಏನು ಬೇಡ. ಏನು ಓಡೋಗೋಣ ಅಂತ ಹೇಳಿದಾನ? ಅಯ್ಯೋ ದೇವ್ರೆ. ಹ್ಞೂ ಕಣೆ, ನೀನು ಯಾರಿಗೂ ಹೇಳ್ಬೇಡ ಆಯಿತಾ. ಅದು ಅವತ್ತು ನೀನು ಬಂದು ನಮ್ಮ ಮೇಲೆ ಮಾತಾಡು ಅಂತ ಹೇಳಿದ್ರೆ ಇಬ್ಬರು ಓಡೋಗೋಣ ಬಾ ಅಂತಾನೆ ಕಣೆ. ಅಯ್ಯೋ ಹೌದೇನೆ, ನೋಡು ಹಾಗಿದ್ರೆ ಅವ್ನು ಕಳ್ಳನೇನು? ಚೇಚೆ ಪಾಪ, ಕಳ್ಳ ಎಲ್ಲ ಅಲ್ಲ ಕಣೆ ಅವನು. ನನ್ನ ತುಂಬ ಪ್ರೀತಿ ಮಾಡ್ತಾನೆ, ಅದಕ್ಕೆ ಓಡೋಗೋಣ ಬಾ ಅಂತ ಕರೆದ. ನನಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ, ನಾನು ಆ ಥರ ಓಡೋಗ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ತುಂಬ ಫೀಲ್ ಮಾಡ್ಕೊಡ್ತಾರೇನೋ ಅಲ್ವಾ. ಏನೂ ಆಗಲ್ಲ ಕಣೆ, ಎಲ್ಲರೂ ಹಂಗೆ ಅಂದ್ಕೊಳ್ಳೋದು. ನಮ್ಮ ಕಾಲೇಜಲ್ಲಿ ಅವಳು ಅಳಸೇನಪ್ಪ ರೋಸಿ ಇದ್ಲಲ್ಲ, ಅವಳು ಮೊದಲು ನಿಂತಾನೆ ಎದ್ರುಕೊತಾ ಇದ್ಲು. ಅವಳ ಬಾಯ್ ಫ್ರೆಂಡು ಹಂಗೆ ಓಡೋಗೋಣ ಅಂತ ಕರೆದಿದ್ದಕ್ಕೆ ಅವಳು ಹಠ ಮಾಡಿ ಹೋಗಲೇ ಇಲ್ಲ. ಆಮೇಲೆ ಏನು ಮಾಡೋಕ್ಕಾಗುತ್ತೆ, ಅವಳು ನೋಡೋಷ್ಟು ನೋಡ್ದ, ಮತ್ತೆ ಅವಳನ್ನ ಬಿಟ್ಟು ಬೇರೆಯವಳ ಜೊತೆ ಹೊರಟೋದ. ಆಮೇಲೆ ಪಾಪ ಅವಳಿಗೆ ಹುಚ್ಚೆ ಹಿಡ್ದ್ಬಿಡ್ತು ಕಣೆ, ಅದಕ್ಕೆ ನೋಡ್ದಲ್ಲ ಅವಳು ಹೆಂಗಾಗ್ಬಿಟ್ಟಿದ್ದಾಳೆ ಅಂತ. ಅವಳು ನೆನಪಲ್ಲೇ ಕುರ್ಗಿ ಹುಚ್ಚಿನೇ ಆಗೋದ್ಲು. ಹೌದಲ್ಲ, ನಾನಂಗೆ ಹುಚ್ಚಿ ಆಗಲ್ಲಪ್ಪ. ಮತ್ತು ನಾನು ಏನು ಮಾಡಲಿ ಅಂದರೆ ಅವ್ನು ಹೆಂಗೆ ಹೇಳ್ತಾನೋ ಅವ್ನು ಕೇಳು. ನಾನು ಆ ಥರ ಕೇಳಿದ್ರೆ ನಮ್ಮ ಅಪ್ಪ ಅಮ್ಮಂಗೆ ಮತ್ತು ನಮ್ಮ ಅಣ್ಣನಿಗೆ ಬೇಜಾರಾಗಲ್ವಾ? ನಾನು ಹೋಗ್ಬಿಟ್ರೆ ಅವರೆಲ್ಲ ಸುಮ್ಮನೆ ಬಿಡ್ತಾರೆ ನನ್ನನ್ನು. ಮತ್ತು ಅದು ಯಾವುದೋ ಫಿಲಮಲ್ಲಿ ನೋಡಿದ್ದೀನಲ್ಲ, ಹುಡುಗಿ ನಿಮಗೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನನ್ನನ್ನು ಏನಾದರೂ ಮಾಡಿ ಕೈ ಬಿಟ್ಬಿಟ್ರೆ ಅಮ್ಮ, ಆಮೇಲೆ ನಾನು ಏನು ಮಾಡಲಿ? ಅಯ್ಯೋ ಅದೆಲ್ಲ ಬರೀ ಸಿನಿಮಾದಲ್ಲಿ ಅಷ್ಟೇ ಕಣೆ, ರಿಯಲ್ ಲೈಫಲ್ಲಿ ಹಂಗೆಲ್ಲ ಆಗಲ್ಲ. ಏನೂ ಆಗಲ್ಲ, ನೀನು ಹೆದರ್ಕೊಂಬೇಡ. ನೀನು ಅವ್ನು ಹೇಳೋ ಥರ ಅವನ ಜೊತೆ ಹೋಗ್ಬಿಡು. ಆಮೇಲೆ ಮದುವೆ ಮಾಡಿಕೊಂಡು ಒಂದು ಮಗು ಆದಮೇಲೆ ಎಲ್ಲ ಒಪ್ಕೊಳ್ತಾರೆ. ಛೀ ಹೋಗೆ, ನೀನು ಏನೇ ಹೇಳ್ಕೊಳ್ಬೇಡ ನನಗೆ. ಅಯ್ಯೋ ಏನೇನೂ ಅಲ್ಲ ಕಣೆ, ನಿಜಾನೇ ಹೇಳ್ತಾ ಇರೋದು ನಾನು. ಎಲ್ಲರೂ ಹೀಗೆ ಮಾಡೋದು ಕಣೆ. ಹೌದಾ, ನೀನು ಹಂಗೆ ಅಂತೀಯ? ಹಾಗಾದ್ರೆ ನಾನು ಹುಡುಕ್ಬಿಡ್ಲಾ? ಹ್ಞೂ ಹಂಗೆ ಮಾಡು. ಕುಸ್ಮಾ, ನೋಡು, ನೆನ್ಸ್ಕೊಂತ ಇದ್ದಂಗೆ ನಿನ್ನ ಬಾಯ್ ಫ್ರೆಂಡ್ ಬಂದೇ ಬಿಟ್ಟ. ಸರಿ ಬಾಯ್. ಅಯ್ಯೋ ಅರುಣ್, ನೀನು ಇಲ್ಲಿಗೆ ಬಂದ್ಬಿಟ್ಯಾ? ಮತ್ತೇನು ಮಾಡಲಿ, ನಮ್ಮ ಮಾಮೂಲಿ ಜಾಗದಲ್ಲಿ ನಿಂತ್ಕೊಂಡು ತುಂಬ ಹೊತ್ತು ವೆಯ್ಟ್ ಮಾಡಿದೆ, ನೀನು ಬಂದೇ ಇಲ್ಲ. ಹೆಂಗಿದ್ರು ಗೊತ್ತಾರ ನೀನು ಇಲ್ಲೇ ಇರ್ತೀಯ ಅಂತ, ಅದಕ್ಕೆ ಹುಡ್ಕೊಂಡು ಇಲ್ಲಿಗೆ ಬಂದುಬಿಟ್ಟೆ. ಸರಿ ಅಂದಂಗೆ ನಾನು ಹೇಳಿದ ಬಗ್ಗೆ ಏನು ಯೋಚನೆ ಮಾಡಿದೆ? ಅಯ್ಯೋ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ಏನು ಯೋಚನೆ ಮಾಡ್ತಾ ಇದೀಯಾ? ಫಸ್ಟ್ ನಾನು ಕಿಡ್ನಿ ಕೊಡ್ಲಾ, ಕೈ ಕಾಲು ಕೊಡ್ಲಾ, ಅಥವಾ ನಾನು ಕಣ್ಣು ಕೊಡ್ಲಾ ಅಂತ ಯೋಚನೆ ಮಾಡ್ತಾ ಇದೀಯಾ? ಇವನೊಬ್ಬ ಹಂಗಲ್ಲ ಕಣೋ, ಅದು ನಂಗೆ ಯಾಕೋ ತುಂಬ ಭಯ ಆಗುತ್ತೆ. ಸರಿ ಬಿಡು ಹೋಗ್ಲಿ. ನೀನು ಭಯ ಆಗುತ್ತೇನೋ ಆಗಿದ್ರೆ ನಿನ್ನ ಫ್ರೆಂಡು ಇದ್ಲಲ್ಲ ಇವಾಗ ಮಾತಾಡ್ಕೊಂಡು, ನೋಡೋ ಸೂಪರ್ ಆಗಿದ್ಲು, ಅವಳಿಗಾದ್ರೂ ಟ್ರೈ ಮಾಡ್ತೀನಿ ಬಿಡು. ಜಾಡ್ಸ್ ಒದ್ದ ಅಂದರೆ ಹೋಗಿ ಎಲ್ಲಿ ಬಿದ್ದಿರ್ತೀಯ ಗೊತ್ತಾ ನೀನು? ಟ್ರೈ ಮಾಡ್ತಾನಂತೆ ಟ್ರೈ. ನೀನು ಟ್ರೈ ಮಾಡೋಕ್ಕೆ ಅವಳೇನು ಗಾಡಿ ಅಂದ್ಕೊಂಡಿದ್ಯಾ? ಅಪ್ಪನಿ, ನೀನೇನೋ ಅವಳ ಜೊತೆ ಹೋದ್ರೆ ಅವಳ ಬಾಯ್ ಫ್ರೆಂಡ್ ಬಂದು ನಿನ್ನ ಕೈ ಕಾಲು ಬರುತ್ತಾನೆ ಗೊತ್ತಾ? ನೀನು ಹಂಗೆಲ್ಲ ಮಾತಾಡಿದ್ರೆ ಹಿಂಗೆ ಮಾತಾಡ್ತೀನಿ ಗೊತ್ತಾ? ಹಂಗಲ್ಲ ಅರುಣ್. ಕುಸ್ಮಾ, ನೀನು ಇನ್ನೂ ಯೋಚನೆ ಮಾಡಬೇಡ ಕಣೆ, ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ಅದಕ್ಕೋಸ್ಕರ ಎಷ್ಟೊಂದು ಬಲವಂತ ಮಾಡ್ತಾಯಿದ್ದೀನಿ.
ಏನೂ ಆಗಲ್ಲ, ನೀನೇನೂ ಯೋಚನೆ ಮಾಡಬೇಡ. ಯಾಕಂದರೆ ನಮ್ಮ ಮೈಂಡಲ್ಲಿ ಇವಾಗ ನನಗೆ ಹೆಣ್ಣು ನೋಡ್ತಾ ಇದ್ದಾರೆ. ನಾನು ಈ ವಿಷಯನ ಅವ್ರಿಗೆ ಹೆಂಗಾದರೂ ಹೇಳಿ ಒಪ್ಪಿಸಿ ನಾನು ಇನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನಮ್ಮ ಅಮ್ಮಂಗೆ ಎಲ್ಲ ವಿಷಯ ಹೇಳಿ ನಾನು ಇನ್ನು ಮದುವೆ ಮಾಡ್ಕೊತೀನಿ. ಆಮೇಲೆ ಏನೂ ಆಗಲ್ಲ. ಮದುವೆ ಎಲ್ಲ ಆದಮೇಲೆ ನಮ್ಮ ಅಮ್ಮನ ಕರ್ಕೊಬಂದು ನಿಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡಿ ಎಲ್ಲ ಸರಿ ಮಾಡ್ತೀನಿ. ಸರಿನಾ? ಹ್ಞೂ ಸರಿ ಆಯಿತು. ನಮ್ಮ ಅಪ್ಪ ಅಮ್ಮಂಗೆ ಹೇಳಿ ಒಪ್ಪಿಸ್ತೀನಿ ಅಂತ ಹೇಳಿದೆಯಲ್ಲ, ನಾನು ಇವಾಗ ಒಪ್ಕೋತೀನಿ. ಅದಕ್ಕೆ ಮೊದಲು ನೀನು ಮನೆ ಬಿಟ್ಟು ಬರಬೇಕು. ಅದ್ರ ಬಗ್ಗೆ ಯೋಚನೆ ಮಾಡು. ಯಾವಾಗ ಬರ್ತೀಯಾ, ಹೆಂಗೆ ಬರ್ತೀಯಾ ಅಂತ ಹೇಳಿದರೆ ನಾನು ರೆಡಿಯಾಗಿರ್ತೀನಿ, ಆಯಿತಾ? ಸರಿ, ನಾನು ಹಿಂಗೆ ಮನೆಗೆ ಹೋಗಿ ಫೋನ್ ಮಾಡ್ತೀನಿ, ಆಯಿತಾ? ಸರಿ, ಹಂಗೆ ಮಾಡು. ಸರಿ, ನಾನೀಗ ಹೋಗ್ತೀನಿ. ಡಾಕ್ಟರ್, ನನ್ನ ಮಗು ಎಲ್ಲಿ? ನನ್ನ ಮಗು ನೋಡಬೇಕು ಅಂತ ತುಂಬ ಅನಿಸ್ತಿದೆ. ನೋಡಮ್ಮ, ನಿನ್ನ ಮಗುಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅದರ ಪರಿಸ್ಥಿತಿ. ಸೊ ನಾವು ಅದಕ್ಕೆ ಅದನ್ನು ಐಸಿಯುಲಿ ಇಡಬೇಕಾಗಿದೆ. ಏನಾಗಿದೆ ನನ್ನ ಮಗುಗೆ ಡಾಕ್ಟರ್? ಏನಾಯಿತು ಹೇಳಿ? ನೋಡಮ್ಮ, ಮಗು ನೀನು ಹೊಟ್ಟೆಲಿ ಇರಬೇಕಾದ್ರೇ ಅದಕ್ಕೆ ತೊಂದರೆ ಆಗಿದೆ. ಇದನ್ನು ಸ್ಕ್ಯಾನಿಂಗ್ ಮಾಡಿ ಡಾಕ್ಟ್ರು ನಿಮ್ಗೆ ಹೇಳ್ಬೇಕಾಗಿತ್ತು. ಅವರು ಏನೇ ಕೇಳಿಲ್ಲ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಮಗುಗೆ ಸರಿಯಾಗಿ ಇನ್ನೂ 1 ವಾರ ಮೇಲಾಗುತ್ತಮ್ಮ. ಅಲ್ಲಿವರೆಗೂ ಮಗು ಅಲ್ಲೇ ಇರಬೇಕಾಗುತ್ತೆ. ಹಾಗಾದರೆ ಅಂಥದ್ದೇನಾಗುತ್ತೆ ನನ್ನ ಮಗುಗೆ? ಸದ್ಯಕ್ಕೇನು ಹೇಳೋಕ್ಕಾಗಲ್ಲ. ಮಗು ಬೆಳೀತಾ ಬೆಳೀತಾ ಅದು ಬುದ್ಧಿಮಾಂದ್ಯ ಆಗ್ಬೋದು, ಅಥವಾ ಕೈ ಕಾಲು ಊನ ಆಗ್ಬೋದು. ಒಟ್ಟಿನಲ್ಲಿ ಇದೇ ಥರ ಏನಾದರೂ ಒಂದು ತೊಂದರೆ ಆಗುತ್ತಮ್ಮ. ಡಾಕ್ಟ್ರೇ, ನೀವೇನು ಹೇಳ್ತಾ ಇದ್ದೀರಾ? ನನ್ನ ಮಗು ಅಂಗವಿಕಲ ಆಗುತ್ತಾ? ಬುದ್ಧಿಮಾಂದ್ಯ ಆಗುತ್ತಾ? ಅಯ್ಯೋ ದೇವ್ರೆ, ಛೇ, ಇದನ್ನೆಲ್ಲ ಮೊದಲೇ ಯಾಕೆ ನನಗೆ ಹೇಳಿಲ್ಲ ಡಾಕ್ಟರ್ ನೀವು? ನೋಡಮ್ಮ, ನೀವು ಸ್ಕ್ಯಾನಿಂಗ್ ಎಲ್ಲ ನಮ್ಮ ಹತ್ರ ಬಂದಿಲ್ಲ, ನೀವು ಬೇರೆ ಕಡೆ ಎಲ್ಲ ಮಾಡಿಸ್ಕೊ ಬಂದಿದ್ದೀರಾ. ಅವರೇ ನಿಮ್ಗೆ ಹೇಳ್ಬೇಕಾಗಿತ್ತು. ಅವರೇ ಹೇಳಿಲ್ಲ ಅಂದಮೇಲೆ ನಮಗೇನು ಹೇಳೋಕ್ಕಾಗುತ್ತೆ ಹೇಳಿ? ಡಾಕ್ಟ್ರೇ, ಇದಕ್ಕೆ ಬೇರೆ ಔಷಧಿ ಎಲ್ಲ ಏನೂ ಇಲ್ವಾ? ಟ್ರೀಟ್ಮೆಂಟ್ ಎಲ್ಲ ಏನೂ ಇಲ್ವಾ ಡಾಕ್ಟ್ರೇ? ಸರಿ ಹೋಗಲ್ಲ ಆ ಮಗು? ಸರಿ ಹೋಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲಮ್ಮ. ನೀವು ಅದನ್ನು ಯಾವ ರೀತಿ ನೋಡ್ಕೋತೀರೋ ಮಗುನ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರಿ ಹೋಗೋ ಚಾನ್ಸಸ್ಸು ತುಂಬ ಇದೆ, ಹಂಗಂತ ನಾವು ಗ್ಯಾರಂಟಿನೂ ಕೊಡೋಕ್ಕಾಗಲ್ಲ. ಅದೆಲ್ಲ ದೇವ್ರ ಕೈಲಿದೆ. ಡಾಕ್ಟರ್, ಹೌದಾ? ನರ್ಸ್, ಇವ್ರಿಗೆ ಸ್ವಲ್ಪ ಚೆಕಪ್ ಮಾಡಿ ಹೇಳಿ ಯಾವಾಗ ಏನು ಡಿಸ್ಚಾರ್ಜ್ ಮಾಡಬೇಕು ಅಂತ. ಅಂದರೆ ಮಗು ಇನ್ನೂ 1 ವಾರ ಅಲ್ಲೇ ಇರಬೇಕು. ಸ್ವಲ್ಪ ಕೇರ್ ತಗೊಳ್ಳಿ. ನನಗೆ ಬೇರೆ ಪೇಷಂಟ್ ನೋಡಬೇಕಾಗಿದೆ, ಅಲ್ಲಿಗೆ ಹೋಗ್ತೀನಿ. ಶೋ ಡಾಕ್ಟರ್, ಐ ವಿಲ್ ಟೇಕ್. ಸಿಸ್ಟರ್, ಅದು ನಾನು ನಿಮ್ಮ ಹತ್ರ ಏನೋ ಕೇಳಬೇಕು, ಕೇಳಲಾ? ಹಾಂ ಕೇಳಿಮ್ಮ. ಅದು ಏನಿಲ್ಲ, ಈ ಮಗು ಸರಿ ಹೋಗೋದೇ ಇಲ್ವಾ? ಹಾಂ, ಡಾಕ್ಟರ್ ಹೇಳಿದ್ರಲ್ಲಮ್ಮ, ನಾವು ಪೂರ್ತಿ ಹೋಪ್ಸ್ ಕೊಡೋಕ್ಕಾಗಲ್ಲ, ಚಾನ್ಸಸ್ಸು 50-50 ಅಂತ ಹೇಳಿದ್ರಲ್ಲ. ಹಾಂ ಹೇಳಿದರು, 50-50 ಅಂತ ಹೇಳಿದಾರಲ್ವಾ, ಅದಕ್ಕೆ ನನಗೆ ಅನುಮಾನ ಆಗ್ತಾ ಇದೆ ಡಾಕ್ಟರ್. ನೋಡಮ್ಮ, ಮಗು ಅನ್ನೋದು, ತಾಯ್ತನ ಅನ್ನೋದು ದೇವ್ರ ಸೃಷ್ಟಿ ಇದ್ದಂಗೆ. ದೇವ್ರು ನಮ್ಗೆ ಏನೇ ಕೊಟ್ಟರು ಅದನ್ನು ನಾವು ಸ್ವೀಕಾರ ಮಾಡಬೇಕಾಗಿರೋದು ನಮ್ಮ ಹಕ್ಕು. ನಿನಗೂ ನೀನು ಹಣೆ ಬರದಲ್ಲಿ ಏನು ಬರ್ತಿತ್ತು ಅದಾಗುತ್ತೆ. ನಿಮಗೆ ದೇವ್ರು ಏನು ಕೊಡಬೇಕು ಅಂತ ಅನಿಸುತ್ತೋ ದೇವರಿಗೆ ಅದೇ ಕೊಟ್ಟಿದ್ದಾರೆ. ನೀನು ಅದನ್ನು ಸ್ವೀಕಾರ ಮಾಡಲೇಬೇಕಾಗುತ್ತೆ. ಅದು ಹಂಗಲ್ಲ ಸಿಸ್ಟರ್, ಅದು ನೋಡಿ, ನೀವೇನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಡೈರೆಕ್ಟಾಗಿ ಹೇಳ್ಬೋದು ನನ್ನ ಹತ್ರ. ಸಿಸ್ಟರ್, ನನಗೆ ಮಗು ಬೇಡ. ವಾಟ್? ಮಗು ಬೇಡವಾ? ಏನಮ್ಮ ಹೇಳ್ತಾ ಇದ್ದೀನಿ ನೀನು? ಒಂದು ಹೆಣ್ಣಾಗಿ ಅದರೊಳಗೆ ತಾಯಿಯಾಗಿ ಈ ಥರ ಮಾತಾಡೋಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಎಷ್ಟು ಈಸಿಯಾಗಿ ಹೇಳ್ತಾ ಇದೆ ನನಗೆ ಮಗು ಬೇಡ ಅಂತ. ಛೇ, ನಿನ್ನಂಥ ಹೆಣ್ಣೆ ನಾನೆಲ್ಲೂ ನೋಡೇ ಇಲ್ಲ. 9 ತಿಂಗಳು ಹೊಟ್ಟೆ ಇಟ್ಕೊಂಡು ಸಾಕಿದ್ದೆಲ್ಲ, ನಿಂಗೆ ಆವಾಗೆಲ್ಲ ಮಗು ಬೇಡ ಅಂತ ಅನಿಸಿಲ್ವಾ? ಇಷ್ಟು ತಿಂಗಳು ಹೆತ್ತು ಮಗುನ ಬೇಡ ಅಂತೀಯಲ್ಲಮ್ಮ, ನೀನು ಏನು ಅನಿಸ್ತಿಲ್ವಾ? ನನಗೆ ಒಂಥರ ಆಗ್ತಿದೆ ನೀನು ಮಾತಾಡ್ತಾ ಇರೋದು ನೋಡ್ತಿದ್ರೆ. ಒಂದು ಹೆಣ್ಣಾಗಿ ಈ ಥರ ಮಾತಾಡೋದು ತಪ್ಪು ನೀನು. ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಳಿಗೆ ಮಕ್ಕಳಿಲ್ಲ ಅಂತ ಕೊರಗ್ತಿದ್ದಾರೆ. ಅಂಥದ್ರಲ್ಲಿ ನಿನಗೆ ಆ ಮಗು ಕೊಟ್ಟಿದ್ರಲ್ಲ ದೇವರು, ತುಂಬ ಪುಣ್ಯ ಮಾಡಿರ್ಬೇಕು ನೀನು. ಅಂಥದ್ರಲ್ಲಿ ಮಗು ನನಗೆ ಬೇಡ ಅಂತಿದ್ಯಾ?